ವರ್ಷ ಪೂರ್ತಿ ಕೆಲಸ ಮಾಡಿ ಕಷ್ಟಪಟ್ಟು ಅದೇ ಹ್ಯಾಂಗ್ ಓವರು ಅದೇ ಕಮಿಟ್ಮೆಂಟಲ್ಲಿ ಇರ್ತೀರಿ. ಅಟ್ಲೀಸ್ಟ್ ವರ್ಷದ ಕೊನೆಯಲ್ಲಾದರೂ ಎಂಜಾಯ್ ಮಾಡೋಣ, ನಾವಾಗಿರೋಣ ಅಂತ ಬಯಸ್ತಾ ಇರೋರೆಲ್ಲರೂ ಕೂಡ ಇವತ್ತು ಬಿಂದಾಸ್ ಆಗಿ ನ್ಯೂ ಇಯರ್ನ ಬರಮಾಡ್ಕೊಳ್ಳಿಕ್ಕೆ ಸಜ್ಜಾಗಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಪಾರ್ಟಿಗಳು ಕೂಡ ಆಯೋಜನೆ ಆಗಿದೆ. ಕೆಲವು ಕಡೆಗಳಲ್ಲಿ ಫ್ರೀ ಎಂಟ್ರಿ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ನಡೆಯೋದು, ಇನ್ನೊಂದು ಕಡೆಗಳಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ, ಖುಷಿ ಪಡ್ತಾರೆ, ಮಜಾ ಮಾಡ್ತಾರೆ. ಎಣ್ಣೆ ಹೊಡೆದು ಎಗರಾಡ್ತಿದ್ದವನಿಗೆ ಇನ್ಸ್ಪೆಕ್ಟರ್ ಸರಿಯಾಗಿ ಕೊಟ್ಟವ್ರೆ. ಒಪೇರಾ ಜಂಕ್ಷನ್ ಬಳಿ ನಡೆದಿರ್ತಕ್ಕಂತಹ ಘಟನೆ, ಅಲ್ಲಲ್ಲಿ ಇದೆಲ್ಲ ಆಗ್ತಾನೆ ಇರುತ್ತೆ. ಕುಡಿದು ಪೊಲೀಸರ ಜೊತೆ ಗಲಾಟೆ ಮಾಡೋದು, ಕೆಲವರು ಬಂದಿರತಕ್ಕಂತಹ ಜನರ ಜೊತೆ ಗಲಾಟೆ ಮಾಡೋದು, ಅನುಚಿತ ವರ್ತನೆ ಇದೆಲ್ಲವೂ ಕೂಡ ಕಾಮನ್. ಈಗ ಪೊಲೀಸರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎದುರುಗಡೆ ಇರೋದು KS IAS ಎಕ್ಸಾಮ್ ಬರ್ದಿರೋರು, ಪೊಲೀಸ್ ಎಕ್ಸಾಮ್ ಬರ್ದಿರೋರು, ಅವ್ರ ಹತ್ರ ಹೋಗ್ಬಿಟ್ಟು ಆವಾಜ್ ಆಗ್ತೀನಿ, ನಾನು ದುರಂಕಾರದಲ್ಲಿ ಮಾತಾಡ್ತೀನಿ ಅಂದ್ರೆ ನಡೆಯುತ್ತಾ? ಅದಕ್ಕೆ ಬಿಟ್ಟಿದ್ದಾರೆ ಯಾರು. ಬಿಟ್ಟ ಮೇಲೆ ಕುಡಿದಿರೋ ನಶೆ ಸ್ವಲ್ಪ ಆದರೂ ಕಂಟ್ರೋಲಿಗೆ ಬಂದಿರುತ್ತೆ. ಹೀಗಾಗಿ ಆತ ವಾಪಸ್ ಹೋಗಿದ್ದನ್ನು ನೋಡಿದ್ರಿ. ಒಂದು ಕಡೆಗೆ ಹುಡುಗಿಯರು ಸೆಲ್ಫಿ, ನಾವು ಆಗಲೇ ಮಾತಾಡ್ತಾ ಇದ್ವಿ ಇದನ್ನು, ಅವ್ರು ಇದೇ ದಿನಕ್ಕೋಸ್ಕರ ಆಲ್ಮೋಸ್ಟ್ ಒಂದು 15-20 ಡೇಸಿಂದ ಇದಾಗ್ಲಾ ಅಂತ ಒಂದು ಗ್ರೂಪ್ ಡಿಸ್ಕಷನ್ ವಾಟ್ಸಪ್ಪಲ್ಲೆಲ್ಲ ಆಗಿರುತ್ತೆ. ಒಟ್ಟೊಟ್ಟಿಗೆ ಹೋಗ್ಬಿಡ್ಬೇಕಾದ್ರೆ ಶಾಪಿಂಗು ಕೂಡ ಮಾಡಿರ್ತಾರೆ. ಏನು ಆನ್ಲೈನಲ್ಲೂ ಮಾಡ್ಬೋದು, ಆಫ್ಲೈನಲ್ಲೂ ಮಾಡ್ಬೋದು. ಸೊ ಕ್ಯೂಟೀಸ್ನ ನೀವು ನೋಡ್ತಾ ಇದ್ದೀರಾ ಒಂದು ಕಡೆಗೆ ಫುಲ್ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಬಂದಿರುತ್ತಲ್ವ ಯೂಶಲಿ ಹುಡುಗಿರಿಗೆ ನೆಕ್ಸ್ಟ್ ವರ್ಷ ಏನೋ ಗೊತ್ತಿಲ್ಲ, ಮದುವೆ ಕರಿಯರ್ ಈ ಗೊಂದಲದಲ್ಲಿ ಇರ್ತಾರೆ. ಸೊ ಸಿಕ್ಕಿದ ವರ್ಷ ಸೀರುಂಡೆ ರೀತಿಯಲ್ಲಿ ಎಂಜಾಯ್ ಮಾಡಿಬಿಡೋಣ ಅಂತ. ಸೊ ಹಂಗೆ ಕಾಣಿಸ್ತಿದೆ ನನಗೆ. ಓಪನ್ ದ ಬಾಟಲ್ ಅಂತ ನಾವು ಹಾಡು ಹಾಕಿದ್ದೀವಿ, ಆದರೆ ಎಷ್ಟೊಂದು ಜನ ಓಪನ್ ಮಾಡಿ ಹಾಗೆ ಇಳಿಸಿ ಇನ್ನೊಂದು ಬಾಟ್ಲ್ ಓಕೆ. ಸೊ ಹೇಗಿದೆ ಸೆಲೆಬ್ರೇಷನ್ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಇನ್ನೊಂದು 50 ನಿಮಿಷ ಕಳೆದು ಬಿಟ್ಟರೆ ಹೊಸ ವರ್ಷವನ್ನು ಬರಮಾಡ್ಕೊಳ್ತೀವಿ. ಹಳೆಯ ವರ್ಷಕ್ಕೆ ವಿದಾಯ. ಹಳೆಯ ವರ್ಷದ ನೆನಪುಗಳನ್ನು ಹೊತ್ಕೊಂಡು ಅದರಲ್ಲಿರುವಂತಹ ಸಿಹಿ ಘಟನೆಗಳನ್ನ ನೆನಪು ಮಾಡ್ಕೊಳ್ತಾ ಮೆಲ್ಕು ಹಾಕ್ತಾ ಕಹಿ ಘಟನೆಗಳನ್ನ ಮರೆತು ಮುಂದೆ ಅಂಥದ್ದಾಗದೇ ಇರಲಿ ಅನ್ನುವಂಥ ಆಶಾಭಾವನೆಯೊಂದಿಗೆ ಜನ ಮುಂದೆ ಸಾಗಬೇಕಷ್ಟೆ. ಸೊ ಆ ರೀತಿಯ ಹೊಸತನ್ನು ಮತ್ತು ಕನಸುಗಳನ್ನು ಹೊತ್ತು ಹೋಗ್ತಾ ಇರುವಂತಹ ಜನತೆಗೆ 2026 ಎಷ್ಟು ಖುಷಿಯನ್ನು ಕೊಡುತ್ತೆ, ಎಷ್ಟು ನೆಮ್ಮದಿಯನ್ನು ಕೊಡುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆದರೆ ಪ್ರತಿ ವರ್ಷವನ್ನು ಇದೇ ರೀತಿಯಾಗಿ ಎಕ್ಸೈಟ್ಮೆಂಟಲ್ಲೇ ಬರಮಾಡ್ಕೊಳ್ಳೋದು ಕಾಮನ್. ರೈಟ್. ಹಾಗಾದರೆ ನಮ್ಮ ಪ್ರತಿನಿಧಿಗಳು ಏನು ಹೇಳ್ತಾರೆ ಅಲ್ಲಿ ಬ್ರಿಗೇಡ್ ರೋಡ್ನಲ್ಲಿ ಈಗ ಸದ್ಯಕ್ಕೆ ಸೆಲೆಬ್ರೇಷನ್ ಹೇಗಿದೆ? ಇನ್ನೊಂದು 3/4 ಗಂಟೆ ಬಾಕಿ ಇದೆ ಅಲ್ವಾ? ಸೊ ಮಾರುತಿ ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಮಾರುತಿ, ಹೌ ಇಸ್ ದ ಜೋಶ್? ಖಂಡಿತ ಜೋಶ್ ಈಗ ತಾನೇ ಶುರು ಆಗ್ತಿದೆ, ಗಂಟೆ ಬಾಕಿ ಇದೆ. ಬ್ರಿಗೇಡ್ ರೋಡ್ನ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಪೊಲೀಸರು ಸಂಪೂರ್ಣವಾದಂಥ ಬಿಗಿ ಬಂದೋಬಸ್ತ್ ಮಾಡಿ ಬ್ಯಾರಿಕೇಡ್ಗಳನ್ನ ಹಾಕಿ ಬರುವಂತಹ ಅಭಿಮಾನಿ ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಬರ್ತಿರುವಂಥ ಸಾರ್ವಜನಿಕರಿಗೆ ಬ್ಯಾರಿಕೇಡ್ ಒಳಭಾಗದಲ್ಲೇ ಸಂಚಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಚರ್ಚ್ ಸ್ಟ್ರೀಟಿಂದ ಬರುವಂಥವರು ಸಹ ಒಂದು ಏಕಮುಖ ಅಂದರೆ ಯಾರು ಎಲ್ಲಿ ಬೇಕಲ್ಲಿ ಓಡಾಡೋದಕ್ಕೆ ಅವಕಾಶ ಇಲ್ಲ, ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆದವರು ಡೈರೆಕ್ಟಾಗಿ ಒಪೇರಾ ಜಂಕ್ಷನ್ವರೆಗೂ ಬ್ಯಾರಿಕೇಡ್ ಒಳಭಾಗದಲ್ಲೇ ಸಂಚಾರ ಮಾಡಬೇಕು. ಮತ್ತೊಂದು ಭಾಗದಲ್ಲಿ ಅಂದರೆ ರಸ್ತೆ ಎರಡೂ ಭಾಗದಲ್ಲಿ ಇದೇ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಎರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಇಲ್ಲೇ ಬೀಡು ಬಿಟ್ಟು ನೋಡ್ತಿದ್ದೀರ ದೃಶ್ಯಗಳಲ್ಲಿ ನೋಡ್ಬೋದು. ಶ್ರೀಮಂತ್ ಕುಮಾರ್ ಅವರು ಇಲ್ಲೇ ಕೂತು ಯಾವ ರೀತಿ ಬಂದೋಬಸ್ತ್ ಆಗಿದೆ ಬೆಂಗಳೂರು ನಗರದಲ್ಲಿ, ಅದು ಎಸ್ಪೆಷಲಿ MG ರೋಡ್ ಬ್ರಿಗೇಡ್ ರೋಡ್ ಭಾಗದಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಲ್ಲಿ 20,000 ಪೊಲೀಸರು ನಿಯೋಜನೆಯಾಗಿದೆ. ಡ್ರೋನ್ ಕಣ್ಗಾವಲಿದೆ, AI ಕ್ಯಾಮ್ರಾಗಳಿವೆ. ಇದರೆಲ್ಲದರ ಜೊತೆಗೆ ಅವರೇ ಖುದ್ದು ಫೀಲ್ಡ್ಗಿಳಿದು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಪ್ರತಿಯೊಂದು ವಿಚಾರಗಳನ್ನು ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ತಮ್ಮ ಸಿಬ್ಬಂದಿಗಳ ಹತ್ರ ಪಡಿತಿರುವಂಥದ್ದು. ಮತ್ತು ಎಲ್ಲೆಲ್ಲಿ ಏನೇನಾಗ್ತಿದೆ, ಎಷ್ಟು ಜನ ಸೇರ್ತಿದ್ದಾರೆ, ಮತ್ತು ಜನರ ಯಾವ ರೀತಿ ನೀವು ಮೂಮೆಂಟ್ಗಳಿಗೆ ವ್ಯವಸ್ಥೆ ಮಾಡಿದ್ದೀರಾ, ಪ್ರತಿಯೊಂದು ವಿಚಾರಗಳನ್ನು ತಮ್ಮ ಸಿಬ್ಬಂದಿಗಳ ಮೂಲಕ ಕೇಳಿ ಪಡೆಯುವಂಥ ಕೆಲಸನ ಖುದ್ದು ಅಂದರೆ MG ರೋಡಲ್ಲಿ ಕೂತ್ಕೊಂಡು ಮಾಹಿತಿನ ಪಡೆಯುವಂತಹ ಕೆಲಸನ ನಗರ ಪೊಲೀಸರ ಆಯುಕ್ತರು ಮಾಡ್ತಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯ ಒಂದು ಸಣ್ಣ ಅಹಿತಕರ ಘಟನೆ ಆಗಬಾರ್ದು. ಎಸ್ಪೆಷಲಿ ಬೆಂಗಳೂರಿನ ಮಹಿಳೆಯರಿಗೆ ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಎಲ್ಲೂ ಒಂದು ಕಿಂಚಿತ್ತೂ ಸಹ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ವಿಷಯ ನೋಡ್ತಿದ್ದೀರಾ, ನ್ಯೂ ಇಯರ್ ಸೆಲೆಬ್ರೇಷನ್ನ ಮಾಡೋದಕ್ಕೆ ಬರುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. 12 ಗಂಟೆಗೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಆದರೆ ಪೊಲೀಸರು ಒಂದು ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ ಯಾರೂ ಸಹ ಎಲ್ಲೂ ರಸ್ತೆಗೆ ಇಳಿದು
ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಇಲ್ಲ. ಪಬ್ಬು ಬಾರ್ಗಳಲ್ಲಿ ಮಾತ್ರ ಅಂದರೆ ಅವ್ರು ಯಾರು ಈಗಾಗಲೇ ಬುಕ್ ಮಾಡ್ಕೊಂಡಿದ್ದಾರೆ, ಬುಕ್ ಮಾಡ್ಕೊಂಡಿರೋರು ಹೋಗಿ ತಮ್ಮ ರೆಸ್ಟೋರೆಂಟ್ಗಳಿಗೆ ಹೋಗಿ ಅಲ್ಲಿ ಏನು ಕುಡಿದು ಅವರ ಎಂಜಾಯ್ಮೆಂಟ್ ಮಾಡ್ಬೋದು. ಆದರೆ ರಸ್ತೆಯಾಗಿ ಬಂದು ಯಾವ ರೀತಿಯ ಉಚ್ಚಾಟಕ್ಕೆ ಅವಕಾಶ ಇಲ್ಲ. ಏನು ಬ್ಯಾರಿಕೇಡ್ ಇದೆ, ಆ ಬ್ಯಾರಿಕೇಡ್ ನೋಡ್ತಿದ್ದೀರಾ ಯಾವ ರೀತಿ ಜನ ತಮ್ಮ ಜೋಶನ್ನು ತೋರಿಸ್ತಿದ್ದಾರೆ ಅಂದರೆ ನ್ಯೂ ಇಯರ್ ಇನ್ನೇನು ಶುರು ಆಗ್ತಿದೆ, ಜನ ಹರ್ಷೋದ್ಗಾರ ಶುರು ಆಗ್ತಾ ಇದೆ. ಪೊಲೀಸರು ಕೂಡ ವಾಚ್ ಟವರ್ಗಳ ಮೂಲಕ ಎಲ್ಲೂ ಏನೂ ಆಗದೇ ಇರೋ ರೀತಿ ಅಂದರೆ 2 ರೀತಿಯ ಬ್ಯಾರಿಕೇಡ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕರಿಗೊಂದು ಮತ್ತು ಪೊಲೀಸರು ಯಾರೂ ನಿಂತ್ಕೊಳ್ಳೋಂಗಿಲ್ಲ, ಮೂಮೆಂಟ್ ಆಗ್ತಾನೆ ಇರಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ವಾಚ್ ಟವರ್ಗಳ ಮೂಲಕನೂ ಅದನ್ನು ತಿಳಿಸಿ ಹೇಳ್ತಿದ್ದಾರೆ. ಜನ ಹೆಚ್ಚಾಗ್ತಾನೆ ಇದ್ದಾರೆ. 12 ಕಾಲಷ್ಟರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಆಗ್ತಾರೆ. ಬರುವಂತಹ ಪಬ್ಲಿಕ್ಕಿಗೆ ಅಂದರೆ ಎಸ್ಪೆಷಲಿ ಈ ಭಾಗಕ್ಕೆ MG ರೋಡು, ಬ್ರಿಗೇಡ್ ರೋಡು, ಸ್ಟ್ರೀಟಿಗೆ ಬರೋರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ರಸ್ತೆಗೆ ಇಳಿಯೋಂಗಿಲ್ಲ, ರಸ್ತೆಯಲ್ಲಿ ಕುಡಿದು ಕುಪ್ಪಳಿಸೋಂಗಿಲ್ಲ. ಬ್ಯಾರಿಕೇಡ್ನ ಒಳಭಾಗದಲ್ಲೇ ತಮ್ಮ ಸೆಲೆಬ್ರೇಷನ್ ಮಾಡಿಕೊಂಡು ತಮಗೆ ತಾವು ವಿಶ್ ಮಾಡಿಕೊಂಡು ಓಡಾಡೋ ವ್ಯವಸ್ಥೆ ಮಾಡಿರುವಂಥದ್ದು. ಮಮತಾ, ರೈಟ್. ಸದ್ಯಕ್ಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯಕ್ಕೆ ಪೊಲೀಸರಿಗೆ ಪಾಪ ಫುಲ್ ಟೈಮ್ ರೆಸ್ಪಾನ್ಸಿಬಿಲಿಟಿ. ಬೆಳಗ್ಗೆ ಶುರುವಾಗಿದೆ ಅವ್ರ ಕೆಲಸ, ಇವತ್ತು ಎಕ್ಸ್ಟ್ರಾ ಕೆಲಸ ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಯಾಕಂದರೆ ಫನ್ ಮತ್ತು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಅದು ಪ್ಯಾರಲಲ್ ಆಗಿ ಹೋಗೋಕ್ಕಾಗಲ್ಲ, ಅಂದರೆ ಈಕ್ವಲ್ ಆಗಿ ಹೋಗೋಕ್ಕಾಗಲ್ಲ. ಯಾವಾಗಲೂ ಒಂದು ಹಿಂದಕ್ಕೆ ಬಂದ್ಬಿಡುತ್ತೆ. ಹೀಗಾಗಿ ಯಾವುದೂ ಆ ಥರದ್ದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪಾಪ ಪೊಲೀಸ್ ಕಮಿಷನರೇ, ಬೆಂಗಳೂರು ಪೊಲೀಸ್ ಕಮಿಷನರೇ ಅಲ್ಲಿ ಫೀಲ್ಡಿಗೆ ಇಳಿದಿದ್ದಾರೆ ಅಂದರೆ ಲೆಕ್ಕ ಹಾಕಿ ಅವ್ರ ಮೇಲಿರುವಂತಹ ದೊಡ್ಡ ಸವಾಲು ಏನು ಅಂತ. ಅಫ್ಕೋರ್ಸ್ ನಮ್ಮ ಬೆಂಗಳೂರು ಪೊಲೀಸರ ಕ್ಷಮತೆ ದೊಡ್ಡದು. ನಮ್ಮ ಕಡೆಗೆ ಸೀನಿಯರ್ಸು ಜೂನಿಯರ್ಸ್ ಜುಗಲ್ಬಂದಿ ನೋಡ್ರಿ ಅಲ್ಲಿ. ಜೂನಿಯರ್ಸು ಜೆನ್ಜಿ ಅವರು ನಾವು ಡಾನ್ಸ್ ಮಾಡಿ ಸ್ಟೆಪ್ ಆಗ್ತೀವಿ ಅಂದರೆ ಸೀನಿಯರ್ಸ್ ಹೇಳ್ತಿದ್ದಾರೆ ಇದೆಲ್ಲ ನಾವು ನಿಮ್ಮ ಏಜನ್ನು ದಾಟಿ ಬಂದಿರೋರು, ನಾವು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಅಂತ ಅವರು ಜೋಶ್ನಲ್ಲಿ ಟಕ್ಕರ್ ಕೊಡ್ತಾ ಇದ್ದಾರೆ. ಕಾಂಪಿಟೇಷನ್ ರೀತಿ ನಡೀತಾ ಇದೆ ಡ್ಯಾನ್ಸಲ್ಲಿ, ನೋಡ್ತಾ ಇದ್ದೀರಾ. ಓಕೆ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಕೋರಮಂಗಲದಲ್ಲಿ ಸಂಜೆಯಿಂದಲೂ ಕೂಡ ಕೋರಮಂಗಲದಲ್ಲಿ ಜನ ಸಿಕ್ಕಾಪಟ್ಟೆ ಸೇರ್ಕೊಂಡಿದ್ರು. ಅದರಲ್ಲೂ ಹತ್ತತ್ರ 12 ಗಂಟೆ ಆಗ್ತಿದ್ದ ಹಾಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಬಟ್ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಫ್ಲೋಟಿಂಗ್ ಇದ್ರೆ ಬೆಟರ್ ಅಂತ ಪೊಲೀಸರು ಮೊದಲೇ ಹೇಳಿದರು. ಯಾರು ಕೂಡ ಒಂದು ಕಡೆ ಸೇರ್ಕೋಬಾರ್ದು, ಮೂಮೆಂಟ್ ಆಗ್ತಾ ಇರಬೇಕು ಅಂತ. ಬಂದವ್ರು ಯಾರು ಮೂಮೆಂಟ್ ಆಗ್ತಾರೆ, ಅದೆಲ್ಲೋ ಚೆನ್ನಾಗಿದೆ ಡ್ಯಾನ್ಸ್ ಇರೋಣ ಅಂತ ಅನ್ಕೊಳ್ತಾರೆ, ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಯಸ್ತಾರೆ. ನೋಡೋವರೆಗೂ ನೋಡಿ ಕೊನೆಗೆ ಪೊಲೀಸರು ಅವ್ರನ್ನೆಲ್ಲ ಕಳಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀವಿ. ಇನ್ನು ಕೆಲವು ಕಡೆಗಳಲ್ಲಿ ಇಂಡೋರಲ್ಲಿ ಅಂದರೆ ಈ ಪಬ್ಗಳಲ್ಲಿ ಅಥವಾ ಯಾವ್ದಾದ್ರು ರೆಸಾರ್ಟ್ಸಲ್ಲಿ ಅಲ್ಲಿ ಇಲ್ಲಿ ನಡೀತಾ ಇರುವಂತಹ ಈ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ. ಟಿಲ್ ಪೊಲೀಸರು ಕೊಟ್ಟಿರ್ತಕ್ಕಂಥ ಟೈಮಿಂಗ್ವರೆಗೂ. ಅದಾದಮೇಲೆ ಅವ್ರಿಗೂ ಕೂಡ ಆ ಚಾಲೆಂಜ್ ಇದ್ದೇ ಇರುತ್ತೆ, ಅವ್ರನ್ನ ಕ್ಲೋಸ್ ಮಾಡಿಸ್ಬೇಕಾಗಿರುತ್ತೆ. ಸದ್ಯ ಕೋರಮಂಗಲದ ದೃಶ್ಯ ನೀವು ನೋಡ್ತಾ ಇದ್ದೀವಿ. MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಎಂದಿನಂತೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿಲ್ಲ ಅಂತ ಹೇಳಲಾಗ್ತಿದೆ. ಬಟ್ ಈಗ ಹೇಗಿದೆ ದೃಶ್ಯ ಅನ್ನೋದನ್ನು ತೋರಿಸ್ತೀವಿ. ಓಕೆ, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಬ್ರಿಗೇಡ್ ರೋಡ್ನಲ್ಲಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ ಸೆಲೆಬ್ರೇಷನ್ ಹೇಗಿದೆ, ಜನರ ಸಂಖ್ಯೆ ಹೇಗಿದೆ ಎಲ್ಲವನ್ನು ತಿಳಿಸ್ಕೊಡ್ತಾರೆ. ನರಸಿಂಹಮೂರ್ತಿ, ಈಗ ಬ್ರಿಗೇಡ್ ರೋಡ್ನಲ್ಲಿ ಹೇಗಿದೆ, ಜನರು ಜಾಸ್ತಿ ಸೇರ್ಕೊಂಡಿದ್ದಾರಾ, ಸೆಲೆಬ್ರೇಷನ್ ಹೇಗಾಗಿದೆ? ಕೌಂಟ್ ಡೌನ್ ಶುರುವಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಜೋಶ್ ಜಾಸ್ತಿನೇ ಇರಬೇಕಲ್ವಾ? ದಿವ್ಯಾ, ಹೊಸ ವರ್ಷ 2026ಕ್ಕೆ ಇನ್ನೇನು ಕೌಂಟೌನ್ ಶುರುವಾಗಿದೆ. ಹೀಗಾಗಿ ಬ್ರಿಗೇಡ್ ರೋಡ್ನಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಈ ವರ್ಷ ಒಂದು ಸ್ವಲ್ಪ ಬ್ರಿಗೇಡ್ ರೋಡ್ಗೆ ಬಂದಿರುವಂತಹ ಸಂಖ್ಯೆ ಏನಿದೆ ಅದು ಕಡಿಮೆ ಇದೆ ಅನ್ನಬಹುದು. ಇದೀಗ ಕೆಲವೇ ಕ್ಷಣಗಳ ಹಿಂದೆ ಬ್ರಿಗೇಡ್ ರೋಡಲ್ಲಿ ವೆಹಿಕಲ್ಗಳ ಸಂಚಾರವನ್ನು ಕ್ಲೋಸ್ ಮಾಡಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ ಜನರ ಓಡಾಟಕ್ಕೆ ಇದೀಗ ಅವಕಾಶವನ್ನು ಮಾಡಿಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೂ ಮೊದಲು ಆ ಮಟ್ಟಿಗಿನ ಕ್ರೌಡ್ ಏನು ಕಂಡು ಬಂದಿರಲಿಲ್ಲ. ಆದರೆ ಇದೀಗ ಒಂದು ಅರ್ಧ ಗಂಟೆಯಿಂದ ಒಂದಷ್ಟು ಕ್ರೌಡು ಹೆಚ್ಚಾಗ್ತಿದೆ. ಈ ಬಾರಿ ಪೊಲೀಸರು ಸುಮಾರು 4 ಲಕ್ಷದಷ್ಟು ಕ್ರೌಡನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ರು. ಆದರೆ ಅಷ್ಟರ ಮಟ್ಟಿಗೆ ಕ್ರೌಡ್ ಇಲ್ದಿದ್ರು ಸಹ ಇದೀಗ ಹೊಸ ವರ್ಷದ ಜೋಶ್ ಏನಿದೆ ಅದು ಇದೀಗ ಕಂಡು ಬರ್ತಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಇದೀಗ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಒಪೆರಾ ಜಂಕ್ಷನ್ ಹೌಸ್, ರೆಸಿಡೆನ್ಷಿಯಲ್ ರೋಡ್, ಈ ರೋಡ್ಗಳ ಕಡೆ ಜನ ಮುಖ ಮಾಡ್ತಿದ್ದಾರೆ. ಕಾರಣ ಈಗಾಗಲೇ ಒಂದಷ್ಟು ಕಟ್ಟುನಿಟ್ಟಿನ ರೂಲ್ಸ್ಗಳಿದ್ವು. ಆ ರೂಲ್ಸ್ಗಳನ್ನೆಲ್ಲ ಕೂಡ ಫಾಲೋ ಮಾಡಲಾಗ್ತಿದೆ. ಮತ್ತು ಪೊಲೀಸರು ಕೂಡ ತುಂಬ ಅಲರ್ಟ್ ಆಗಿ ಎಲ್ಲರನ್ನ ಮೂವ್ ಮಾಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇದೀಗ ಬ್ರಿಗೇಡ್ ರೋಡ್ ಕಡೆ ಜನ ಬರ್ತಿದ್ದಾರೆ. ಆ ಜನರ ಚರ್ಚ್ ಸ್ಟ್ರೀಟ್ ಇರ್ಬೋದು, ಬ್ರಿಗೇಡ್ ರಸ್ತೆ ಇರ್ಬೋದು, MG ರಸ್ತೆ ಇರ್ಬೋದು, ಇಲ್ಲಿ ಯಾವ ರೀತಿ ಇದೆ ಸೆಲೆಬ್ರೇಷನ್ ಅನ್ನು ಮಾಡೋದಕ್ಕೆ ಜನ ಬಂದಂಥವರ ಜೋಶ್ ಹೇಗಿದೆ ಅನ್ನೋದನ್ನು ತೋರಿಸ್ತೀವಿ. ಇದು ಚರ್ಚ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರೋಡ್ನ ಜಂಕ್ಷನ್ನು. ಇಲ್ಲೂ ಕೂಡ ಸಾಲುಗಟ್ಟಿ ಕ್ಯೂ ಇದೆ. ಅಷ್ಟರ ಮಟ್ಟಿಗೆ ಜನ ಇದೀಗ ಬರ್ತಿದ್ದಾರೆ. ಯುವ ಸಮೂಹ ಬರ್ತಿದೆ. ಆ ಯುವ ಸಮೂಹಕ್ಕೆ ಇದೀಗ ಅವರೆಲ್ಲರನ್ನ ಕೂಡ ಮೂವ್ ಮಾಡಿಸ್ಬೇಕು, ನಿಂತ ಕಡೆ ಯಾರನ್ನು ಕೂಡ ನಿಲ್ಲಿಸಬಾರ್ದು ಅನ್ನೋ ಮಟ್ಟಿಗೆ ಇದೀಗ
ಪೊಲೀಸರು ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ಇದೀಗ ಪೊಲೀಸರಿಗೆ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇನ್ನೊಂದಷ್ಟು ಸೇರಬಹುದು ಅನ್ನೋ ಉತ್ಸಾಹದಲ್ಲಿ ಇದ್ದಾರೆ. ಕಾರಣ ಇದೀಗ ಬಂದಂತಹ ಯಾರು ಕ್ರೌಡ್ ಇದೆ ಅವರ ಉತ್ಸಾಹ ಏನಿದೆ ಅದು ಮೇರೆ ಮೀರಿದೆ. ಹೀಗಾಗಿ ಅವರೆಲ್ಲರನ್ನ ಕೂಡ ಕಂಟ್ರೋಲ್ ಮಾಡಬೇಕು, ಮತ್ತು ಬೇರೆ ಬೇರೆ ಕಡೆ ಅವ್ರನ್ನ ಮೂವ್ ಮಾಡಿಸ್ಬೇಕು. ಎಲ್ಲೂ ಕೂಡ ಒಬ್ಬರನ್ನ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಳ್ಳೋದಕ್ಕೆ ಬಿಡಬಾರ್ದು. ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್ ಅನ್ನೋ ಮಟ್ಟಿಗೆ ಕೂಗ್ತಿದ್ದಾರೆ. ಹೀಗಾಗಿ ಪೊಲೀಸರು ಅಲರ್ಟ್ ಆಗಿ ಎಲ್ಲರನ್ನ ಕೂಡ ಕಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೇನು ಒಂದು ಅರ್ಧ ಗಂಟೆಗಳಲ್ಲಿ ಬ್ರಿಗೇಡ್ ರೋಡ್ ಮತ್ತು MG ರೋಡ್ನ ಕಾವೇರಿ ಎಂಪೋರಿಯಂ ಜಂಕ್ಷನ್ ಏನಿದೆ ಆ ಎಂಟ್ರಿ ಪಾಯಿಂಟನ್ನು ಅರ್ಧ ಗಂಟೆಗಳಲ್ಲಿ ಮುಟ್ತಾರೆ. 12 ಗಂಟೆಯ ಬಳಿಕ ಯಾರಿಗೂ ಕೂಡ ಅವಕಾಶವನ್ನು ಕೂಡ ಕೊಡೋದಿಲ್ಲ. ಆ ಬಳಿಕ ಯಾರು ಇಲ್ಲಿ ಇರ್ತಾರೋ ಅಂಥವ್ರನ್ನ ಸಾಗೋ ಹಾಕುವ ಕೆಲಸವನ್ನು ಮಾಡಲಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಸೊ ಬ್ರಿಗೇಡ್ ರೋಡ್ನಲ್ಲಿ ಹೇಗಿದೆ ಅನ್ನೋದರ ಝಲಕ್ ತೋರಿಸ್ತಾ ಇದ್ವಿ. ನಾರ್ಮಲಿ ನ್ಯೂ ಇಯರ್ ಅಂದಾಗ ಬ್ರಿಗೇಡ್ ರೋಡಲ್ಲಿ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ. ಬಟ್ ಈ ಬಾರಿ ಆ ರೀತಿಯ ಜನಸಂಖ್ಯೆ ಕಾಣಿಸ್ತಿಲ್ಲ. ಅದಕ್ಕೆ RCB ಗೆಲುವಿನ ಸೆಲೆಬ್ರೇಷನ್ ಏನಿತ್ತು ಆ ಟೈಮ್ನಲ್ಲಿ ಆದಂತಹ ಕಾಲ್ ತುಳಿತ ಕಾರಣ ಅಂತ ಹೇಳಿದ್ರೆ, ಹಾಗಾದ್ರೆ ಕೋರಮಂಗಲದಲ್ಲಿ ಯಾಕೆ ಜನ ಸೇರ್ಕೊಂಡಿದ್ದಾರೆ ಈ ಪ್ರಶ್ನೆ ಕೂಡ ಬರುತ್ತೆ. ಗೊತ್ತಿಲ್ಲ ಜನ ಯಾವ ಥರ ಯೋಚನೆ ಮಾಡಿರ್ತಾರೋ ಏನೋ. ಆಮೇಲೆ ಬ್ರಿಗೇಡ್ ರೋಡಲ್ಲಿ ಸ್ವಲ್ಪ ನ್ಯಾರೋ ಇದೆ, ಈ ಕೋರಮಂಗಲದಲ್ಲ ಸ್ವಲ್ಪ space ಇದೆ. ಬ್ರಾಡ್ ಸ್ಪೇಸ್ ಇದೆ. ಹೀಗಾಗಿ ಇದು ರೀಸನ್ ಇರ್ಬೋದು. ಯಾಕಪ್ಪ ಸುಮ್ಮನೆ ಹೋಗಿ ಇಲ್ಲಿ ಹೋಗಿ ಸಾಯೋದಕ್ಕಿಂತ ಅಲ್ಲಿ ಹೋಗಿ ಬೆಟರ್ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದೇನೋ. ಅದು